ಒಬ್ಬಾಕಿ ಸೊಸಿ ಇದ್ದಳ್ರಿ. ಸೊಸಿ ಇದ್ದಳ್ರಿ, ಮಾಡಿಸೋದು ಮಾಡಿಸಿ ಹಾಕ್ಯಾಳ್ರಿ. ಏನು ಹಲ್ಲ, ಬಂಗಾರ ಹಲ್ಲು ಮಾಡಿಸಿ ಹಾಕ್ಯಾಳ್ರಿ ಬಾಯಾಗ. ಮಾವಗ ಹಲ್ಲು ಹೋಗ್ಯಾವು, ಮುದುಕಿ ಮೊದಲೇ ಹೋಗಿತ್ತು, 4 ಹಲ್ಲು ಹೋಗಿದ್ದು ರೀ. ಈ ಕಡೆ 2 ಈ ಕಡೆ 2 4 ಹಲ್ಲು ಬಂಗಾರ ಹಲ್ಲು ಮಾಡಿಸಿದ್ಲು ಸೊಸಿ. ಭಾಳ ಚಲೋ ಸಂಸಾರ ಮಾಡಿದ್ದ ಮಾವ. ಹೊಲ ಮನೆ ಎಲ್ಲ ಗಳಿಸಿಟ್ಟಿದ್ದ, ಚಲೋ ಸಂಸಾರ ಮಾಡ್ಯಾನಂಥೇಳಿ ಸೊಸಿ ಹೊಟ್ಟಿ ಬೆನ್ನೆಲ್ಲ ನೋಡಿ ಮಾವಗೆ ಹಲ್ಲು ಹೋಗ್ಯಾವು, ಮೆತ್ತಂದು ರೊಟ್ಟಿ ಹೊಡ್ಯಾಕತ್ತಾನ ಅಂಥೇಳಿ ಅದು ಹೈರಾಣ ಆಗಬಾರ್ದು ಮಾವಂತ ಬಂಗಾರ ಹಲ್ಲು ಮಾಡಿಸಿದ್ಲು. ಯಾಕೆ? ಸಾಕಷ್ಟು ಗಳಿಸಿ ದುಡ್ದಿರಿ ಮಾವರ, ನಡ್ರಿ ಬೆಂಗಳೂರಿಗೆ ಹೋಗಿ ಡೆಂಟಲ್ ದವಾಖಾನಿಗೆ ಹೋಗಿ ಬಂಗಾರ ಹಲ್ಲೇ ಹಾಕ್ಸಿದ್ಲು. ಹಾಕ್ಸಿದ ಮೇಲೆ ಮುಂದೆ ಹಾದನ್ರಿ. ಎಲ್ಲಿಗ್ರಿ? ಪ್ರವಾಸ ಕಾಲ್ರಿ. ಹಾದ ಮೇಲೆ ಬಿಡ್ಬೇಕಿಲ್ರಿ, ಹಾಕ್ಸ್ಯಾಳ. ಮತ್ತ್ಯಾಕೆ ನೆಪ್ ತೆಗಿಬೇಕು ಅವ್ಕೂರ್ನ? ಇನ್ನು ಮಣ್ಣಾಗ ಮಣ್ಣು ಮಾಡ್ತೀವಿ ನಮ್ಮ ಮಾವನ, ಮಣ್ಣಾಗ ಮಣ್ಣಾಗಿ ಹೋಗ್ತಾವೆ ಬಂಗಾರ ಹಲ್ಲ, ತೊಕ್ಕೋಬೇಕಂತ ಹೇಳಿ ಕಿಶಿಂದ ಊರನ ಮಂದಿಗೆ ಏನು ಗೊತ್ತಾ? ಊರನ ಮಂದಿ ಎಲ್ಲರೂ ಗಾಡಿಗೆ ಗೂಟಕ್ಕೆ ಬಡ್ದಿದ್ರು. ಚಲೋ ಮಾಡಿದ್ಲು, ಭಾಳ ಚಲೋ ಸಂಸಾರ ಮಾಡಿದ್ಯ ನನ್ನ ಮಾವ, ನಿನಗೆ ಹಲ್ಲು ಹೋದ್ರೆ ಬಂಗಾರ ಹಲ್ಲು ಹಾಕ್ಸಿದ್ನ್ಯ ನನ್ನ ಚಲೋ ಮಾಡಿದ್ರು. ಆ ಕಡೆ 2 ಈ ಕಡೆ 2 ಹಲ್ಲು ಹಾಕ್ಸಿರ್ತಿ. ಮಂದಿ ಬಂದವ್ರು ಎಲ್ಲ ಯಾಕೆ ವಿಚಾರ ಮಾಡಿರಿ? ತಮ್ಮ ಮಾವ ಅದನ್ನು ಹಾಕ್ಸಿರ್ಬೇಕು ಬಿಡು ಅಂತ ತಿಳಿಸಿ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ತೊಕ್ಕೋಬೇಕು ಅನ್ನೋದು ಸೊಸಿಗ್ರಿ. ಆ ಹೆಣ್ಮಗಳು ತೊಕ್ಕೊಂಡಾಳು, ಈ ಹೆಣ್ಮಗಳು ತೊಕ್ಕೊಂಡಾಳು, ಯಾರೇ ನೆಪ್ ಮಾಡಿ ತೊಕ್ಕೊಂಡಾಳ ಅಂತೇಳಿ ಮನಗಂಡು ಪೆವ್ಕಕ್ಕೆ ಹಚ್ಚಿ ಏನು ಕುಂದ್ರಿಸಿ ಬಿಟ್ಟಿದ್ರಿ. ಹಿಂಗೆ ಕೂತು ಬಿಟ್ಟಿದ್ದ ನನ್ನಂಗೆ ಪೇಟ ಹಾಕ್ಕೊಂಡು ಕೂತು ಬಿಟ್ಟಿದ್ದ. ಬೇಕಾದಂಗೆ ಚಂತನ ಹತ್ಲು. ತವ್ರ ಮನೆಯವ್ರು ಬಂದರು, ಎಲ್ಲರೂ ಬಂದರು, ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇರ್ಲಾಕ ಬಿಡು ಅಂಥೇಳಿ ಕಿಶಿಂದ ವಿಚಾರ ಮಾಡಿದ್ರು. ದಾರ್ಯಾಗ ಹೋಗಿ ಅದನ್ನ ಎಳ್ಕೊತ ಹೋದಳ್ರಿ. ಹೋದ ಮ್ಯಾಲೆ ಇನ್ನೇನು ಒಳಗೆ ಇಳಿಸಿದ್ರು. ಇನ್ನು ಹೊಕ್ಕವು ಯಾರೂ ತೊಕ್ಕೊಳ್ಳಿಲ್ಲ. ಹ್ಯಾಂಗೆ ಮಾಡ್ಬೇಕಂತ ಧನ್ನನ ಜಿಗದಳ್ರಿ ಕುಣ್ಯಾಗ. ಜನ ಅಂದರು ಎಷ್ಟು ಪ್ರೇಮವ ಮಾವನ ಮ್ಯಾಲ. ಸೊಸಿ ನೋಡು ಮಾವಿಗೆ ಇಟ್ಟೆಲ್ಲ ವ್ಯವಸ್ಥೆ ಮಾಡ್ಯಾಳ. ಒಳಗೆ ಇಳಿದ್ರು ಏನಾದರೂ ಅಳುದು ಬಿಡಲ್ಲೋಳು ಹೆಣ್ಮಗಳು ಅಂತೇಳಿ ಕಿಶಿಂದ ಎಲ್ಲರೂ ಮಾತಾಡಕತ್ತೆ. ಆಕಿ ಅದಕ್ಕೆ ಹೋಗ್ಯಾಳಂದ್ರೆ ಭಾಳ ಚಂದಿತ್ತ ನನ್ನ ಮಾವ, ನೀ ಇದ್ದಾಗ ಸಂಸಾರ ಭಾಳ ಚಂದ ಮಾಡಿದ್ದೆ ನನ್ನ ಮಾವ, ಬಂಗಾರ ಹಲ್ಲು ಹಾಕ್ಸಿದ್ ನನ್ನ ಮಾತು ಹಿಂಗೆ ಗುದ್ದಿ ಬಿಟ್ಲತ್ರಿ. ಕಡ್ಯಾಕ್ ಬಂದೋತು, 4 ಬಂದು ತೋಣ ಕೇಸಿಂದ ಮ್ಯಾಲೆ ಎದ್ದು ಬಂದ್ಲತ್ತ. ಮುಗ್ಧ ಮನುಷ್ಯ, ಭಾಳ ಮುಗ್ದಿದ್ದ. ಏನೊಂದು ಜಗತ್ತಿನ ವಿಚಾರ ವ್ಯವಹಾರ ಗೊತ್ತಿದ್ದಿದ್ದಿಲ್ಲ. ದಿನ ಹೋಗವ, 4 ಎಮ್ಮಿ ಕಾಯ್ಕೊಂಬರವ, 8-10 ರೊಟ್ಟಿ ಕಟ್ಟಿ ಕಳ್ಸೋಕ್ಕೆ ಹೆಂಡ್ತಿ ಬಡೋದು, ಹೆಂಡ್ತಿ ಸಂಸಾರ ಜವಾಬ್ದಾರಿ, ಹಾಲು ಕಾಸೋದು, ತುಪ್ಪ ಮಾರೋದು, ಮಜ್ಜಿಗೆ ಮಾಡೋದು, ಬೆಣ್ಣೆ ಮಾಡೋದು ಎಲ್ಲ ಹೆಂಡ್ತಿ ಜವಾಬ್ದಾರಿ ಇತ್ತು. ಸಂಸಾರ ನೋಡ್ಕೊಂಡು ಹೋಗಿದ್ದು, ಮಕ್ಕಳು ಸಾಲಿಗೆ ಕಳಿಸ್ತಿದ್ಲು, ಸಾಕಿ ಸಲತ್ತಿದ್ಲು. ಗಂಡ ಅಡವಿಗೆ ಹೋಗೋದು, ಎಮ್ಮಿ ಕಾಯ್ಕೊಂಡು ಬರೋದು, ಆರಾಮ 8 ರೊಟ್ಟಿ ಹೊಡಿದು ಹಾಲ ರೊಟ್ಟಿ ಮುಕ್ಕೊಂಡು ಬಿಡೋದ್ರಿ. ಇಷ್ಟೇ ಮಾಡ್ತಿದ್ದ. ಹೆಂಡ್ತಿ ಅಂದ್ಲು ಒಂದಿನ, ನೋಡು ರೇವಣಸಿದ್ದನ ಪುರಾಣ ನಡೆದದ ಚಂದ್ರಸಾಲ್ಯಾಗ, ದಿನ ಇದೇ ಆಯಿತು, ನನಗೆ ಸಂಸಾರದಾಗ ಹೋಗೋದಾಗೋದಿಲ್ಲ, ನೀರೇ ಹೋಗಿ ಇನ್ನು 2 ದಿನ ಉಳ್ದದ ಅಂದ್ಲಲ್ರಿ ಹೆಂಡ್ತಿ. ಅವ ಅಂದ, ಇಲ್ಲ ನಾಳೆಗೆ ಹೋದ್ರಾಯ್ತು ಬಿಡು, ನಾಳೆಗೆ ಒಂದಿನ ಆದಲ್ಲ ಅಂದವ. ಆಯ್ತು ಬಿಡು ಅಂತೇಳಿ ಕಿಶಿಂದ ಮುಂಜಾನೆ ಬುತ್ತಿ ಕಟ್ಟಿ ಕೊಟ್ಲು. ಹೊಲಕ್ಕೆ ಹೋದ, 4 ಎಮ್ಮಿ ಹೊಡ್ಕೊಂಡು ಎಮ್ಮಿ ಮೇಯಿಸ್ಕೊಂಡು ಮನೆಗೆ ಬಂದ ಮಾರಿ ತೊಕ್ಕೊಂಡು ಅದು 4 ರೊಟ್ಟಿ ಹಾಕಿಕೊಟ್ಲು. ಬಿಸಿ ಬಿಸಿ ಬಡ್ದು ಹಾಲ ರೊಟ್ಟಿ ಬೆಲ್ಲ ಹಾಕ್ಕೊಂಡು ಹೊಡೆದಿನ ಮುಕ್ಕೋಬೇಕಂದ. ಹೆಂಡ್ತಿ ಅಂದ್ಲು, ನಿನ್ನೇನು ಹೇಳಿದ್ದಿ? ಪುರಾಣಕ್ಕೆ ಹೊಕ್ಕಿನತ್ ಹೇಳಿದ್ದಿಲ್ಲ, ನಾಳೆಗೆ ಮುಗಿತದ, ಮುಕ್ತಾಯದ, ಇವತ್ತೊಂದು ದಿನದ ಹೋಗಂದ್ಲು. ಗಂಡ ಹೆಂಡ್ತಿ ಒತ್ತಾಯಕ್ಕೆ ಬಂದನ್ರಿ. ಬರೋದ್ರಾಗೆ ಮುಂದೆ ಯಾರು ಬರ್ತಾರೆ? ನೀವಂತರೂ ಹಿಂದಾಡೆ ಬರ್ತೀರಿ. ಅವು ಎಲ್ಲ ಮಂದಿ ಮೊದಲು ಗವಾಯಿಗಳು ಬರ್ತಾರೆ. ಗವಾಯಿಗಳು ಬಂದಿದ್ರು. ಗವಾಯಿಗಳು ಚಲೋ ಮಾಡಿದ್ರು. ಏನಂದ್ರೆ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ, ಇಷ್ಟು ಇವ್ರು ಚಲೋ ಮಾಡಿದ್ರೆ ಸ್ತೋತ್ರ. ಅವ ಬರೋದ್ರಾಗೆ ಇದೊಂದು ಹಾಡು ನಡೆದಿತ್ತು. ಸಾಂಬ ಶಿವ, ನಮ್ಮ ಅಪ್ಪಗಳು ಹೆಂಗೆ ಕಂಬಕ್ಕೆ ಕೂತಾರ ಹಂಗೆ ಕಂಬಕ್ಕೆ ಕೂತ 4 ರೊಟ್ಟಿ ಜಡ್ದು ಬಂದಿದ್ದ. ಸಾಂಬ ಸದಾ ಶಿವ ಕೇಳಿದ ಮೇಲೆ ಮುಂದೆ ಪುರಾಣಿಕರು ಬಂದರು. ಎಲ್ಲ ಜನ ಬತ್ತು. ಪುರಾಣ ಚಲೋ ಆಗೋದ್ರಾಗೆ ಅವಂಗ ನಿದ್ದೆ ಹತ್ತಿ ಬಿಡ್ತ್ರಿ. ಯಾಕಂದ್ರೆ 4 ರೊಟ್ಟಿ ಹೊಡೆದು ಬಂದಿದ್ದ. ನಿದ್ದೆ ಹತ್ತಿದ ಮೇಲೆ ಪುರಾಣ ಮುಗೀತು, ಮಂಗಳಾರತಿ ಆಯ್ತು, ಎಲ್ಲ ಆಯಿತು, ಪನಿವಾರ ಕೊಟ್ರಿ, ಎಲ್ಲ ಮಂದಿ ಹೋಯ್ತು. ಹೋದ ಮೇಲೆ ಅವನ ನಿದ್ದೆ ಜೋರು ನಡೆದಿತ್ತು. ರಾತ್ರಿ 12 ಆಯಿತು. ಇನ್ನೇನು ಬಾಗ್ಲ ಹಾಕಿ ಶೆಟ್ರಿಗೆ ಎಳಿಬೇಕು, ಈ ಗುಡಾರಿ ಎಳಿಬೇಕು ಅನ್ನೋದ್ರಾಗೆ ಪೂಜಾರಿಗಳು, ಇವ ಇಲ್ಲೇ ಕೂತ ನೋಡು ಮನುಷ್ಯ ಇನ್ನೂ ಹೋಗಿಲ್ಲತ್ತು. ಕಮಿಟಿಯವರೆಲ್ಲ ಬಂದು, ಹೇಳೋಪ ಪುರಾಣ ಮುಗಿದು ಭಾಳತ್ತಾಯ್ತು, ರಾತ್ರಿ 12 ಆಗ್ಯದ, ಮತ್ತು ಇನ್ನಾದರೂ ಇಲ್ಲೇ ಕೂತಿಯಲ್ಲ ಅಂದಾಗ ಅವ ಅಂದ, ಸಾಂಬ ಸದಾ ಶಿವ ಸಾಂಬ. ಯಾಕೆ? ಅದೇ ಕೇಳಿದ್ದವ.
ಆಯ್ತು ಹಂಗೆ ಓಣ್ಯಾಗ ಅನ್ಕೋತ ಹಾದ ನಾಯಿ ಬಗಳಾಕತ್ತು. ಓಣ್ಯಾಗ ಯಾಕತ್ತಮ್ಮ ಬಾರ ಆಗ್ಯದ ಇಡುತ್ತಾನ ಪುರಾಣ ಬಿಟ್ಟು ಬಳತ್ತಾಯ್ತು ಅಂತ ಮಂದೇನವರು ಸಾಂಬ ಸದಾ ಶಿವ ಸಾಂಬ ಸದಾ ಇದೇ ಅನ್ಕೋತ ಹಾದ. ಹೇಳ್ತಿ ನಿನ್ನ ಬಾಯಾಗ ಮಣ್ಣು ಎಂದೂ ಹೋಲಾರ್ದ ಇವತ್ತೊಂದಿನ ಪುರಾಣಕ್ಕೆ ಹೋಗಿದಿ. ಪುರಾಣದಾಗ ಯಾವತ್ತಾಯ್ತು ಎಲ್ಲ ಮಂದಿ ಪ್ರಸಾದ ಮಾಡಿ ಪರಿವಾರ ತೊಗೊಂಬಂದಾರ, ನೀ ಈಗ ಬಂದಿಲ್ಲ ಯಾಕ ಅಂದ್ಲು. ಸಾಂಬ ಸದಾ ಶಿವ ಯಾಕ ಅದೇ ಕೇಳಿದ್ದ. ಹ್ಯಾಂಗ ಕೇಳಿದ್ದ ಅಂದ್ರ ಶ್ರದ್ಧಾಲಿಂದ ಭಕ್ತಿಲಿಂದ ಕೇಳಿದ್ದ. ಒಟ್ಟು ಅದನ್ನೊಂದೇ ಹೇಳಾಕತ್ತ. ಆಯಿತು ಅಂಥೇಳಿ ಏನು ಮಾಡಿಲ್ಲ ಅಂತಂದ್ರೆ ಬಂದರೆ ಬಾ ಒಳಗೆ ಉಂಡೆ ಇಲ್ಲ, ಅಲ್ಲಿ ಪ್ರಸಾದ ತೊಗೊಂಡೇ ಇಲ್ಲ. ಏನು ಹೇಳಿದ್ರು ಏನಂತ ಕೇಳಿದ್ಲು. ಹೇಳ್ತಿ ಸಾಂಬ ಸದಾ ಶಿವ ಸಾಂಬ ಇದೇ ಎಲ್ಲಾಕತ್ತನ್ರಿ. ಹೇಳ್ತಿ ಅಂದ್ಲು ತೆಲಿಗಿಲಿ ಕೆಡ್ತೇ ನಿನಗತ್ತೆ ಹೇಳಿ ಒಳಗೆ ಹಿಂಗೆ ಜಗ್ಗಿ ಕೆಶಿಂದ ಏನು ಮಾಡಿಲ್ಲ, ಮೂಲ್ಯಾಗ ಒಣಕಿತ್ರಿವ ಒಣಕಿ ತೊಗೊಂಡು ಡುಬ್ಬದಾಗ ಒಂದು ಗುದ್ದಿ ಬಿಟ್ಲು. ಗುದ್ದಿದ ಮ್ಯಾಗ ಮತ್ತ ಅಂದವ ಸಾಂಬ ಸದಾ ಶಿವ ಇಷ್ಟೇ ಅಂದ ಮ್ಯಾಲ ಇಬ್ರು ಗಂಡ ಹೆಂಡತಿ ಮಲ್ಕೊಂಡ್ರು. ಅದೇನು ಶ್ರದ್ಧಾ ಭಕ್ತಿಲಿಂದ ಕೇಳಿದ್ನಲ್ರಿ ಸಾಂಬ ಸದಾ ಶಿವ ಡುಬ್ಬಕ್ಕೆ ಒಣಕಿ ತೊಗೊಂಡು ಗುದ್ದಿದ್ದಲ್ಲ, ಅದು ಏನಾಗಿತ್ತು ಅಂದರೆ ಶ್ರದ್ಧಾ ಭಕ್ತಿಲಿಂದ ಕೇಳಿದ್ರ ಫಲವಾಗಿ ಒಣಕಿ ಬಂಗಾರ ಒಣಕಿ ಆಗಿತ್ತು. ಬಂಗಾರದ ಒಣಕಿ ಆಗಿತ್ತು. ಮುಗ್ಧ ಮನುಷ್ಯ, ದೇವರು ಗೊತ್ತಿಲ್ಲ, ದಿಂಡ್ರು ಗೊತ್ತಿಲ್ಲ, ಲೌಕಿಕ ವ್ಯವಹಾರ ಗೊತ್ತಿಲ್ಲ. ಅದನ್ನೊಂದು ಶ್ರದ್ಧಾ ಭಕ್ತಿಲಿಂದ ಕೇಳಿದ್ನಲ್ಲ, ಅವನು ಡುಬ್ಬಕ್ಕೆ ಗುದ್ದಿದಾಗ ಅದು ಬಂಗಾರ ಒಣಕಿ ಆಗಿತ್ತು. ಮರುದಿನ ಚಲೋ ಆಯ್ತು ನೋಡಿ, ಎಲ್ಲ ಕಡೆ ಪ್ರಸಾರ ಆಯ್ತು. 4 ಎಮ್ಮಿ ಕಟ್ಟಿ ಹೈನಾ ಮಾಡಿ ಮಕ್ಕಳ ಸಾಲಿ ಏನು ತಗಡಿನ ಮನೆಯಾಗಿದ್ದವರು ಬಿಜಾಪುರಕ್ಕೆ ಒಣಕಿ ತೊಗೊಂಡು ಹೋದ್ರಿ. ಬಂಗಾರ ಒಣಕಿ ಹೋಗಿ ಅಗಸಾಲವ್ರ ಬಳಿ ಪತ್ತಾರ ಅಂಗಡಿಯಾಗ ಮಾರಿದ್ರು. 1 ಕೋಟಿ ರೂಪಾಯಿ ರೊಕ್ಕ ಬತ್ತು ಒಂದು ಒಣಕಿ ಮಾರಿದ್ರು. ಬಂದ ಮೇಲೆ ಎಲ್ಲ ಎಮ್ಮಿ ಮಾರಿಬಿಟ್ಲಿ ಹೆಣ್ಮಗಳು. ಮಾರಿ ಮೈ ತುಂಬ ಬಂಗಾರ, ಕೊಳ ತುಂಬ ಬಂಗಾರ, ರೇಷ್ಮೆ ಸೀರೆ, ಮೊಳಕಾಲ ಮುರಿ ಸೀರೆ ಎಲ್ಲ ಹಾಕೊಂಡು ಜನ ಅಲ್ಲ ಕತ್ರು. ಏನು ಸಣ್ಣ ಮನೆ ಇತ್ತು, ಮಣ್ಣಿನ ಮನೆ ಇತ್ತು. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಬಿಟ್ರು. ಮಗ್ಗಲ ಮನೆ ಹೆಣ್ಮಗಳು ಗಾಳ್ತಾರೆ ಬಂದರು. ಅಯ್ಯ ಯಕ್ಕ, ನೀ 4 ಎಮ್ಮಿ ಕಟ್ಟಿ ಹೈನಾ ಮಾಡಿ ಊರಾಗ ತುಪ್ಪ ಬೆಣ್ಣೆ ಎಲ್ಲ ಮಾರಕ್ಕೆ ಮಣ್ಣಿನ ಮನೆ ಇತ್ತು, ಇದು ಹ್ಯಾಂಗ ಅನ್ಲಿಕ್ಕೆ. ಅದು ಏನಿಲ್ಲ, ನಮ್ಮ ಮನೆಯವರು ದಿನ ಎಮ್ಮಿಗೆ ಹೋಗ್ತಿದ್ರು. 4 ಎಮ್ಮಿ ಮಾಡಿದ್ದೇವೆ. ಬಂದ ಮೇಲೆ ಪುರಾಣ ಹಚ್ಚಾರ ಗುಡ್ಯಾಗ. ಹೋಗಂದೆ, ನಾಳೆಗೆ ಹೋಗ್ತೀನಂದ. ಹೋದ, ಅಲ್ಲೇನೋ ಸಾಂಬ ಸದಾಶಿವ ಕೇಳಂದಂತ. ಬಂದ ಮನೆಗೆ ಇಷ್ಟಕ್ಕೆಲ್ಲ ಯಾಕೆ ತಡ ಮಾಡಿದೆ ಅಂದೆ. ಅಂದ ಮೇಲೆ ಏನೂ ಹೇಳಿಲ್ಲ. ಸಾಂಬ ಸದಾಶಿವ ಒಂದೇ ಅನ್ನಕತ್ತ. ಡುಬ್ಬಕ್ಕೆ ಒಣಕಿ ತೊಗೊಂಡು ಗುದ್ದಿ ಬಿಟ್ಟೆ. ಒಣಕಿ ಬಂಗಾರ ಆಯಿತು. ಬಂಗಾರದ ಒಣಕಿ ಮಾರ್ಕೊಂಬಂದೇವಿ. ಹಿಂಗೆಲ್ಲ ಆಯ್ತು ನೋಡ ಯಕ್ಕ ಅನ್ಲಕ್ಕಿ. ಇವರೆಲ್ಲ ಓಣ್ಯಾನ ಮಂದಿ ಸೇರಿದ್ರಿ. ಅವ ಸೇರಿ ಮುಂದಿನ ವರ್ಷ ಪುರಾಣ ಯಾವಾಗ ಬರ್ತದೆ ಕಾಯ್ಕೋತ ಕೂತ್ರು. ಮುಂದಿನ ವರ್ಷ ಪುರಾಣ ಬತ್ತು. ಬಂದ ಮ್ಯಾಲ ಎಲ್ಲರೂ ಕೂಡ ತಮ್ಮ ಮನೆಯ ಒಣಕಿ ಅಲ್ಲ, ಮಂದಿ ಮನೆಯ ಒಣಕಿ ತಂದು ಮನ್ಯಾಗಿಟ್ರು. ಮನ್ಯಾಗಿಟ್ಟು ಎಮ್ಮಿಲ್ಲಾರ್ದವ್ರು 4 ಎಮ್ಮಿ ಖರೀದಿ ಮಾಡಿದರು. ಗಂಡದೇರಿಗೆ 8 ರೊಟ್ಟಿ ಕಟ್ಟು ಅಡವಿ ಕಳಿಸಿದ್ರು. ಎಲ್ಲರೂ ಎಮ್ಮಿ ಕಾಯ್ಕೊಂಡು ಬಂದರು. ಬಂದ ಹಾಲ ರೊಟ್ಟಿ ಹೊಡೆದ ತಿಂದು ಕಿಶಿಂದ ಹೋಗು. ಗವಾಯಿಗಳು ಬಂದಿರ್ತಾರ, ಸಾಂಬ ಸದಾಶಿವ ಅಂತಾರ, ಅದನ್ನು ಕೇಳು, ನಿದ್ದೆ ಹೊಡಿ. ಕಮಿಟಿಯವರು ಬಂದು ಬೇಯ್ತಾರ. ಎದ್ದು ಸಾಂಬ ಸದಾಶಿವ ಅನ್ಕೋತ ಬಾ, ನಾನು ಎಲ್ಲಿಗೆ ಹೋಗಿದೆ ಅಂತ ಕೇಳ್ತೀನಿ, ಒಳಗೆ ಜಗ್ತೀನಿ, ಒಣಕಿ ತೊಗೊಂಡು ಗುದ್ದುತ್ತೀನಿ, ಬಂಗಾರ ಆತತ್. ಗಂಡು ದೇವ್ರು ಎಲಿ ಹೊಡೋದು ಯಾವ ಅವು ಹೊಸು ಗಂಡ ದೇವ್ರು ಹ್ಯಾಂಗೆ ಮಾಡೋದು, ಗುದ್ದಲ್ಲ ಅಂದ್ರೆ ಹ್ಯಾಂಗೆ ಮಾಡೋದು, ಹ್ಯಾಂಗೆ ಮಾಡೋದು ಒಟ್ಟು ಹೊಡೆದು ಗಾಬರಿ. ಅದು ಏನು ಮಾಡೋದು ಸಾಕಾಯ್ದೆ. ಮತ್ತು ಇನ್ನೊಂದು ಹೆಂಡತಿ ಮಾತು ಕೇಳಿಲ್ಲ ಅಂದ್ರೂ ನಡೀದಿಲ್ಲ. ಆಯ್ತು ಅಂಥೇಳಿ ಅವ್ರು ಹೇಳ್ದಂಗೆ 4 ಎಮ್ಮಿ ತಂದು ಎಲ್ಲ ಅಡವಿಗೆ ಹೋಗಿ ಮಾಡಿದ್ರಿ. ಬಂದು ಕೆಶಿಂದ ಕೂತು. ಯಾಕ ಅವ ಶ್ರದ್ಧಾ ಭಕ್ತಿಲಿಂದ ಕೂತಿದ್ದ, ಮುಗ್ಧ ಸಂಘ ಇದ್ದಂಗಿದ್ದ. ಕುರಿ ಹಿಕ್ಕಿಯೊಳಗೆ ಲಿಂಗ ಕಂಡವ ಅಂಥ ಮನುಷ್ಯ ಅವ ಶ್ರದ್ಧಾ ಭಕ್ತಿಯಿಂದ ಕೇಳಿದ್ದಾಗಿತ್ತು. ಇವ್ರನ್ನ ನೋಡಿ ಅವ್ರನ್ನ ಮಾಡಕ್ಕೆ ಹೋದ್ರು. ಗಂಡದೇವ್ರು ಹೋಗಿ ಬಂದು ಸಾಂಬದ ಶಿವ ಅನ್ಕೋತ ಕೂತಿದ್ರು. ಅವ ಗಂಡ ಏನು ಮಾಡ್ದ, ಒಳಗೆ ಹೋಗ್ಬೇಕತ್ತಾನ. ಆ ಪಡಸಾಲಿ ತುಂಬ್ಯದು ಒಣಕಿ. ಗಾಬರಿ ಅದವ. ಒಳಗೆ ಬಾಂದ್ಲು. ಆಕಿ ಒಂದೇ ಒಣಕಿ ಇಟ್ಟಿದ್ಲು, ಒಳಗೆ ಬಾಂದ್ಲು, ಗುದ್ದಿದ್ಲು. 12 ಒಣಕಿ ಇಟ್ಟಾಳು, ಹೊಸು ಒಣಕಿಲೇ ಗುದ್ದಿದ್ರು. ನನ್ನ ಡುಬ್ಬೆ ಕುಳ್ದಿದ್ದತ್ತಿವ ವಲ್ಯ ಅಂದ್ ನೋಡ್ರಿ. ಹೊಯ್ತಲ್ಲಿ ಭಕ್ತಿ ಎಲ್ಲ ಹೋಯ್ಬಿಡ್ತು. ಆಯ್ತತಿ ಹಿಂಗೆ ಜಗ್ಗಿ ಗುದ್ದಿ ಬಿಟ್ಟು ಡುಬ್ದನ ಎಲ್ವೇ ಮುರಿತೀನಿ ಆದ್ರೂ ಬೇಡ ಆಗದನಂತವ.